ಪ್ರಕೃತಿ ಆವಿಷ್ಕಾರ ಕೃಷಿ. ಕೃಷಿಯ ನಿಕಟವರ್ತಿ ಹಾಗೂ ಬೆನ್ನೆಲುಬು ರೈತ ಹಾಗೂ ಕೃಷಿ ಕ್ಷೇತ್ರದಲ್ಲಾದ ಆಧುನೀಕರಣ, ನೂತನ ತಂತ್ರಜ್ಞಾನ, ಆವಿಷ್ಕಾರಗಳ ಅನಾವರಣ. ಕೃಷಿ ಬೀಟ್ಗೆ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಸಾಮಾನ್ಯವಾಗಿ ಸೀಮೆ ಬದನೆ ಬೆಳೆಯೋ ರೈತರ ಸಂಖ್ಯೆ ತುಂಬಾನೇ ಕಡಿಮೆ. ಯಾಕಂದ್ರೆ ಈ ಬೆಳೆಯನ್ನ ಬೆಳೆಯಲು ಆರಂಭದಲ್ಲಿ ಹೆಚ್ಚಿನ ಖರ್ಚಿನ ಅವಶ್ಯಕತೆ ಇರುತ್ತೆ. ಆದ್ರೆ ಒಮ್ಮೆ ಇನ್ವೆಸ್ಟ್ ಮಾಡಿ ಸೀಮೆ ಬದನೆ ಬೆಳೆದಿದ್ದೇ ಆದ್ರೆ ಆದಾಯವೂ ಚೆನ್ನಾಗಿರುತ್ತೆ. ಸೀಮೆ ಬದನೆ ಬೆಳೆಯುವ ಆಸಕ್ತಿ ಇರುವವರಿಗಾಗಿಯೇ ಈ ಕಾರ್ಯಕ್ರಮ ಪ್ರಸಾರ ಮಾಡ್ತಿದ್ದೇವೆ. ನಾವು ಸಂತೋಷ್, ನಲ್ಲೈನದೊಡ್ಡಿ ಗ್ರಾಮ, ಆನೇಕಲ್ ತಾಲೂಕು, ಇಂಡ್ಲವಾಡಿ ಪಂಚಾಯತಿ. ನಮ್ಮದು ವ್ಯವಸಾಯ. ನಮ್ಮ ತಾತ್ಕಾಲದಿಂದನೂ ವ್ಯವಸಾಯನೇ, ಆಗಿಂದ ಈವರೆಗೂ ವ್ಯವಸಾಯ ಮಾಡ್ತಾಯಿದ್ದೀರಿ. ನಮ್ಮ ತೋಟದಲ್ಲಿ ರೋಸ್ ಐತೆ, ಶಾಮಂತಿನೂ ಐತೆ, ಕೋಸು ಐತೆ, ಚಪ್ರಕಾಯಿ ಇದೆ. ಫಲವತ್ತತೆ ಮಾಡಬೇಕಂದ್ರೆ ಫಸ್ಟು ಮುಂಗಾರು ಮಳೆಯಲ್ಲಿ ಭೂಮಿನ ಉಳುಮೆ ಮಾಡಬೇಕು. ಒಂದು 4 ಸತಿ ಉಳುಮೆ ಮಾಡಬೇಕು. ಉಳುಮೆ ಮಾಡಿದ್ಮೇಲೆ ಆಮೇಲೆ ಗೊಬ್ಬರ ಹಾಕಬೇಕು. ನಾಟಿ ಹಸುವಿನ ಗೊಬ್ಬರ ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಕಾಯಿ ತರಿಸ್ಬೇಕು. ಚಪ್ರಕಾಯಿ ಇಲ್ಲಿ ಮಾರ್ಕೆಟಿಂದ ತರಿಸ್ಬೇಕು. ಒಂದು ಮೂಟೆ 1000 ರೂಪಾಯಿ. ಅಂದರೆ ಒಂದು ಬ್ಯಾಗಲ್ಲಿ, ಒಂದು ಮೂಟೆಯಲ್ಲಿ ಒಂದು 100 ಕಾಯಿ ಇರ್ತವೆ. ಅಂಥವು ಎಕರೆಗೆ 2 ಮೂಟೆ ಹಾಕಬೇಕು. 2,000 ರೂಪಾಯಿ ಒಂದು ಪ್ಯಾಕೆಟು. ಏನು ಬಿತ್ತನೆಕಾಯಿ. ಅದು ನಾಟಿ ಮಾಡಿದ್ಮೇಲೆ ಎಲ್ಲ ಈಗ ಏನು ಡಿಪ್ರಿ ಇದಾಕಿದ್ರಲ್ಲ, ಸ್ಪ್ರಿಂಕ್ಲರು, ಅದು 8 ಅಡಿಗೆ 8 ಅಡಿ ಬೇಕು. ಬಂಡವಾಳ ಈಗ ಒಂದು ಲೋಡ್ ತಿಪ್ಪೆ ಗೊಬ್ಬರ ಬಂದು 4,000 ರೂಪಾಯಿ. 4,000 ಅಂದರೆ 4 ಲೋಡ್ಗೆ ಎಷ್ಟಾಗುತ್ತೆ? 12,000 ಬೇಕು. ಆಮೇಲೆ ಉಳುಮೆ ಮಾಡೋದಕ್ಕೆ ಒಂದು 2 ಸತಿ ಉಳುಮೆ ಮಾಡಬೇಕಂದ್ರೆ ಒಂದು 2 ಅವರ್ ಉಳ್ಬೇಕು. ಒಂದೊಂದು ಎಕರೆ 5 ಹಾಕ್ಸ್ಬೇಕು. ಅದು 1,500 ರೂಪಾಯಿ ಒಂದು ಅವರಿಗೆ. ಉಳುಮೆ ಮಾಡಬೇಕಾದ್ರೆ ಒಂದು 4-5 ಜನ ಬೇಕು. ಕಲ್ಲು ಗಿಲ್ಲು ಪೇಪರು ಅದೆಲ್ಲ ಇರ್ತೈತಲ್ಲ, ಗೊಬ್ಬರ ಹಾಕಿದ್ಮೇಲೆ ಅದೆಲ್ಲ ಎತ್ತಾಕೋದಕ್ಕೆ. ಕಾರ್ಮಿಕರಿಗೆ ಗೊಬ್ಬರ ಚೆಲುವಾಗಬೇಕು. ಆಮೇಲೆ ಈಗ ನಾಟಿ ಮಾಡಿದಾಗ ಇದು ನಾಟಿ ಮಾಡೋಗಬೇಕು. ಆಮೇಲೆ ಈಗ ಡ್ರಿಪ್ಪು ಇದೆಲ್ಲ ಹಾಕ್ಬೇಕಲ್ಲ, ಹಾಗೆಲ್ಲ ಬೇಕು. ಕಳೆ ತೆಗಿಯೋಕೆ ಬೇಕು. ಕಾಯಿ ಆಮೇಲೆ ಫಸಲು ಒಂದು 3 ತಿಂಗಳಿಗೆ ಬರುತ್ತೆ. ಆಮೇಲೆ ಆವಾಗ ಕಾಯಿ ಕೀಳೋದಕ್ಕೆ ಬೇಕು. ಗೊಬ್ಬರ ಎಲ್ಲ ಭೂಮಿಗೆಲ್ಲ ಹಾಕ್ತಿರೋ ಒಂದು ಟೈಮು. ಆಮೇಲೆ ಡ್ರಿಪ್ಪಲ್ಲಿ ಕೊಡ್ತೀರಿ. ಈಗ ಲೇಬರ್ ಬೇಕಂದರೆ ಕಳೆ ಬಂದಾಗ ಕಳೆ ಎಲ್ಲ ಕಿತ್ತಾಕ್ಸ್ತೀರಿ. ಆ ಕಟಾವು ಮಾಡೋದಂದರೆ ಈ ಸೈಜು ಈಗ ನೋಡ್ಕೊತೀರಿ. 8 ದಿನಕ್ಕೆ ಒಂದು ಸತಿ ಕೀಳೋ ಚಪ್ರಕಾಯಿ ಈ ಕಾಯಿಯನ್ನು. ಆಗ ಒಂದು 4 ಜನ ಆಳ್ಗಂಗೆ ಕರ್ಕೊತೀರಿ. ಒಂದು 3 ಅವರ್ಗೆ ಒಂದು 120 ಮೂಟೆ ಪ್ಯಾಕೆಟ್ ಕಿತ್ತಿ ಹೊಲ್ದು ಮಡಗಬೇಕು. ಅವನು ಟೆಂಪೋ ಬರ್ತಾನೆ, ಮಾರ್ಕೆಟ್ ಗಾಡಿ. ಮಾರ್ಕೆಟ್ ಅಂದರೆ ಎಲ್ಲ ಈಗ ಒಂದು ಹತ್ರ ಎಲ್ಲ ತೋಟ ಎಲ್ಲ ಕಿತ್ತು ಮಾಡ್ತೀರಿ, ಲೇಬರ್ ಇರ್ತಾರೆ. ಎಲ್ಲ ಎತ್ಕೊಂಡೋಗಿ ಅಲ್ಲೆಲ್ಲ ಒಂದು ಹತ್ರ ಸ್ಟೋರೇಜ್ ಮಾಡ್ತೀರಿ. ಯಾವುದು ಸಿಗೋಲ್ಲ ನಮಗೆಲ್ಲ ಬೆಂಗಳೂರೇ ಮಾರ್ಕೆಟಿಂಗ್. ಬೆಂಗಳೂರು ಇಲ್ಲ ಹೊಸೂರು. ಹಣ ಜಾಸ್ತಿ ಅಂದರೆ ಈಗ ಇಲ್ಲಿ ಅಷ್ಟೊಂದು 150-200 ಪ್ಯಾಕೆಟ್ ಹಾಕ್ಕೊಂಡು ಹೋಗ್ಬೇಕಲ್ಲ. ಎಲ್ಲ 1-2 ಕೇಳ್ತಾರೆ. ಒಂದು ಎಕರೆಗೆ ಖರ್ಚು ಅಂದರೆ ಒಂದು 50,000 ಖರ್ಚು ಬೇಕು. ಏನು ಚಪ್ರಕಾಯಿ ಗಿಡಕ್ಕೆ ಒಂದು ಎಕರೆಗೆ ಒಂದು 50,000. ಈಗ ಮೊನ್ನೆ 600 ರೂಪಾಯಿ ಇತ್ತು ಒಂದು ಪ್ಯಾಕೆಟು. ಈಗ 150-200 ರೂಪಾಯಿ ಒಂದು ಪ್ಯಾಕೆಟು. ಖರ್ಚಲ್ಲಿ ಲಾಭ ಎಲ್ಲಿ? ಅದ್ರ ಗೊಬ್ಬರ ಹಾಕ್ತಾನೆ ಇರಬೇಕಲ್ಲ, ಕಾಯಿ ಫಸಲು ಬರಬೇಕಂದ್ರೆ. ಈಗ ಆದಾಯ ಅಂದರೆ ನಾವು ರೇಟ್ ಇದ್ದರೆ ಆದಾಯ, ಇಲ್ಲ ಅಂದರೆ ಆದಾಯ ಇಲ್ಲ. ಏನೋ ನಮ್ಮ ಕೂಲಿ ಪಾಡಿ ಸಿಗ್ತೈತೆ ಅಷ್ಟೇ. ಇದು ರೇಟ್ ಹೋದರೆ ನಮಗೂ ಒಂದು ಎಕರೆಗೆ ಒಂದು 4 ಲಕ್ಷ 3 ಲಕ್ಷ ಆದಾಯ. ಸರ್ಕಾರದಿಂದ ಸಬ್ಸಿಡಿನೂ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಏನೂ ಇಲ್ಲ. ನಾವು ದುಡಿಬೇಕು, ನಾವು ತಿನ್ನಬೇಕು. ಎಲ್ಲ ಲಾಸೇ ರೈತನು.
ರೈತನೇನು ಇವಾಗ ಒಂದು ಗೊಬ್ಬರದ ಮೂಟೆ ತೊಗೊಳ್ಬೇಕಂದ್ರೆ 2,000 ರೂಪಾಯಿ ಇಲ್ದಿದ್ದು ಒಂದು ಗೊಬ್ಬರದ ಮೂಟೆ ಬರ್ತಾಯಿಲ್ಲ. ಏನು ತಂದು ನಾವು ಹಾಕಿ ಅದ್ರಲ್ಲಿ ಲಾಭ ಮಾಡೋದು? ಒಂದು ಲೇಬರ್ ಕರ್ಕೊಂಬಂದರೆ 1,000 ರೂಪಾಯಿ ಕೊಡಬೇಕು ಅವ್ನಿಗೆ. ಗಂಡು ಏನು ಜೆಂಟ್ಸ್ಗೆ, ಇದು ಲೇಡೀಸ್ಗಲ್ಲ, ಜೆಂಟ್ಸ್ಗೆ ಮಾತ್ರ. ಲೇಡೀಸ್ 500 ರೂಪಾಯಿ. ಅವ್ರು ಕೂಲಿ ಕೊಟ್ಟು ನಾವಿಲ್ಲಿ ತೋಟ ಉಳುಮೆ ಮಾಡಿ ಅದ್ರಾಗೆ ಬಂಡವಾಳ ಹಾಕಿ ಇನ್ನು 6 ತಿಂಗಳು ಇದು ಕಾಯ್ಕೊಯ್ಯೋದು ಅಷ್ಟೇ. ಆ 6 ತಿಂಗಳಲ್ಲಿ ಖರ್ಚು, ಲಾಭ, ಆಳುಗಳದ್ದು, ಮದ್ದು ಎಲ್ಲ ಹೋಗಿ ನಮಗೊಂದು ಕೈಗೊಂದು 1 ಲಕ್ಷ ಬರ್ಬೋದು ಅಷ್ಟೇ. ಕೀಟಗಳಿಗೆ ಯಾವ ಥರ ಅಂದರೆ ಸ್ಪ್ರೇ ಮಾಡೋದು. ಒಬ್ಬರು ಇದು ಒಂದು ಹತ್ರ ಡ್ರಮ್ ಮಡಗ್ತೀರಿ, ಅಲ್ಲೆಲ್ಲ ಸ್ಪ್ರೇದು ಎಲ್ಲ ಮಿಕ್ಸ್ ಮಾಡ್ತೀರಿ ನೀರು ಹಿಡಿದ್ಬಿಟ್ಟು. ಅಲ್ಲಿಂದ ಎಲ್ಲ ನೋಡಿ ಈ ಥರ ಡಬ್ಬ ಒಂದೊಂದು ಹಾಕಿದ್ದೀರಿ. ಊಜಿನೇ ಇದು ಜಾಸ್ತಿ. ಅದು ಹಾಳು ಮಾಡೋಕ್ಕಾಗ್ತಾಯಿಲ್ಲ ತೋಟದಲ್ಲಿ. ಅದೇ ಎಲ್ಲ ಹಾಳು ಮಾಡ್ತಾಯಿರೋದು. ಸುಮ್ಮನೆ ಹಂಗೆ ಚುಚ್ಚೋದು ಅಂದರೆ ಕಾಯೋ ಡ್ಯಾಮೇಜ್ ಬಂತದ್ದು. ಔಷಧಿ ಅಂದರೆ ಈಗ ಅದರಲ್ಲೇನೋ ಒಂದು ಚಾಕ್ಲೇಟ್ ಥರ ಕೊಟ್ಟಿದ್ದಾರೆ, ಒಂದು ಡಬ್ಬ. ಅದು 200 ರೂಪಾಯಿ ಒಂದು ಡಬ್ಬ. ಅದರಲ್ಲಿ ಹಾಕ್ಬಿಟ್ರೆ ಆ ಸ್ಮೆಲ್ಗೆ ಬಂದು ಒಂದಷ್ಟು ಬೀಳ್ತವೆ. ಇನ್ನು ಎಲ್ಲ ಒಂಥರ ಅಲ್ಲೇ ಓಡಾಡ್ಕೊಂಡೇ ಇದ್ಬಿಡ್ತವೆ, ಕಾಯಿಗಳನ್ನೆಲ್ಲ ಡ್ಯಾಮೇಜ್ ಮಾಡ್ಕೊ. ಬೋರ್ವೆಲ್ಲಿಂದ ಅಲ್ಲಿ ಇದು ಬಾವಿ ಇದೆ, ಬಾವಿಗೆಲ್ಲ ಸ್ಟೋರೇಜ್ ಮಾಡ್ತೀರಿ. ಬಾವಿಯಿಂದ ಪಂಪೊಂದು ಇದು ಪಂಪ್ ಸೆಟ್ ಇದೆ, ಅಲ್ಲಿಂದ ಡ್ರಿಪ್ಪೆಲ್ಲ ಒಂದು ಲೈನ್ಗೆ 8 ಅಡಿಗೆ 8 ಅಡಿ ಹಾಕಿದ್ದೀರಿ. 8 ಅಡಿಗೆ 8 ಅಡಿ ಹಾಕಿದ್ದೀರಿ ಅಂದರೆ ಈ ಸ್ಪ್ರಿಂಕ್ಲರಿಂದ ಈ ಸ್ಪ್ರಿಂಕ್ಲರ್ 8 ಅಡಿ ಚೆನ್ನಾಗಿ ನೆನಿಬೇಕು. ಯಾಕಂದರೆ ಚಪ್ರಕಾಯಿ ಬರಬೇಕಂದ್ರೆ ಚೆನ್ನಾಗಿ ಕೋಲ್ಡ್ ಆಗಬೇಕದು. ಅದರಿಂದ 8 ಅಡಿಗೆ 8 ಅಡಿ. ಆಮೇಲೆ ನೋಡಿ ಇದು ಈ ಕೆಳಗಡೆ ಒಂದು 4 ಅಡಿಗೆ 4 ಅಡಿಗೆ ಒಂದೊಂದು ಪೈಪ್ ಎಳೆದಿದ್ದೀರಿ. ಇದು ಏನೋ ಸ್ಪ್ರಿಂಕ್ಲರು ಸಾಲಲ್ಲ ಅಂದ್ಬಿಟ್ಟು ಇದರಲ್ಲಿನು ಡ್ರಿಪ್ ಪೈಪ್. ಸಸಿ ಹಾಕೋದ್ರಿಂದ 3 ತಿಂಗಳು ಕಾಯಿ. 3 ತಿಂಗಳಿಂದ ಶಾಂಪಲ್ ಒಂದು 10 ಮೂಟೆ 5 ಮೂಟೆ ಒಂದು ಎಕರೆಗೆ ಸಿಗ್ತವೆ. ಆಮೇಲೆ ಒಂದು 3-4 ತಿಂಗಳಿಗೆಲ್ಲ ಒಂದು 150 ಪ್ಯಾಕೆಟ್ 200 ಪ್ಯಾಕೆಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸಜೆಷನ್ ಅಂದರೆ ಅವರು ಈಗ ಬೆಳಿಬೇಕಂದ್ರೆ ಇವಾಗ ಬೋರ್ ಹಾಕಬೇಕು. ಅವರು ಈಗ ಕರೆಂಟ್, ಈಗ ಗೌರ್ಮೆಂಟವರು ಫ್ರೀ ಅಂತ ಒಂದು ಇದಿತ್ತು ಸ್ಕೀಮು, ಅದನ್ನು ಕಿತ್ತಾಕ್ಬಿಟ್ಟು ಇವಾಗೇನೋ 3 ಲಕ್ಷ ಕಟ್ಟಬೇಕಂತೆ ಕರೆಂಟ್ ತರೋದಕ್ಕೆ. ಅವನು ಬೋರ್ ಹಾಕ್ಸ್ಬೇಕಂದ್ರೆ 10 ಲಕ್ಷ ಬೇಕು, ಒಂದು ಬೋರ್ ಇದು ಡ್ರಿಲ್ಲಿಂಗ್ ಮಾಡಿಸ್ಬೇಕಂದ್ರೆ. ಕರೆಂಟು ಎಲ್ಲ ತೆಗಿಬೇಕಂದ್ರೆ 15 ಲಕ್ಷದಿಂದ 20 ಲಕ್ಷ ಬೇಕು. ಅವನ ತೋಟಕ್ಕೆ ಹೋಗೋ ಹೊತ್ತಿಗೆ ಗಿಪ್ಪು ಅನ್ನೋದಕ್ಕೆ 1 ಎಕರೆಗೆ 20 ಲಕ್ಷ ಖರ್ಚು ಮಾಡಿದ್ರೇ ಅವ್ನು ತೋಟ ಮಾಡೋಕ್ಕಾಗೋದು, ಇಲ್ಲಾಂದರೆ ಆಗೋಲ್ಲ. ಆಮೇಲೆ ಅವ್ನು ಗೊಬ್ಬರ ಅದೆಲ್ಲ ಹಾಕ್ಬೇಕಂದ್ರೆ ಇನ್ನೂ ಖರ್ಚು ಬರುತ್ತೆ. 1 ಎಕರೆಗೆ ಚಪ್ರ ಮಾಡಬೇಕಂದ್ರೆ ಬಿರೇ ಚಪ್ರನೇ ಮಾಡಬೇಕಂದ್ರೆ ನೀರು ಬೋರ್ವೆಲ್ಲೆಲ್ಲ ಬಿಟ್ಟು 5 ಲಕ್ಷ ಬಂಡವಾಳ ಇರಬೇಕು. ಒಂದು ಚಪ್ರ ಮಾಡಬೇಕಂದ್ರೆ 1 ಎಕರೆಗೆ ಎಲ್ಲ ಚಪ್ರ ಎಲ್ಲ ಹಾಕೋದಕ್ಕೆ 5 ಲಕ್ಷ ಖರ್ಚು. ಇನ್ನು ಆಮೇಲೆ ಅದ್ರ ಗೊಬ್ಬರ, ಡ್ರಿಪ್ಪು ಇದೆಲ್ಲ ಇನ್ನೂ ಒಂದು 2 ಲಕ್ಷ ಜಾಸ್ತಿ ಆಗುತ್ತೆ. ವರ್ಷಕ್ಕೆ ಈಗ ಆದಾಯ ಅಂದರೆ ನಮ್ಗೆ ರೇಟ್ ಹೋಗೋದ್ರಲ್ಲ ಡಿಫ್ರೆನ್ಸು. ಈಗ ರೇಟ್ ಇದ್ದರೆ ಏನೋ 1 ಎಕರೆಗೆ 1-2 ಲಕ್ಷ ಆದಾಯ ಬರ್ಬೋದು. ರೇಟೇ ಇಲ್ಲ ಅಂದರೆ ಆದಾಯ ಅಲ್ಲಿ ನಾವು ಹಾಕಿರೋ ಬಂಡವಾಳನೇ ಬರೋಲ್ಲ. ಇದರಲ್ಲಿ ಈ ಥರ ಈ ಪೊಸಿಷನಲ್ಲಿ ಗೊಬ್ಬರದ್ದು 2,000, ವಾರಕ್ಕೆ 1-2 ಮೂಟೆ ಗೊಬ್ಬರ ಹಾಕಿದ್ರೇ ಫಸಲು ಚೆನ್ನಾಗಿ ಬರೋದು. ನಾವೆಷ್ಟೇ ತಿಪ್ಪೆ ಗೊಬ್ಬರ ಹಾಕಲಿ, ಈ ಗೊಬ್ಬರ ಹಾಕಿ ಏನು ಗೊಬ್ಬರ ಹಾಕಿದ್ರೂ ಗೌರ್ಮೆಂಟ್ ಗೊಬ್ಬರ ಸ್ವಲ್ಪ ಹಾಕಲೇಬೇಕು. ಅದ್ರನ್ನ ತರೋಣ ಅಂತ ಹೋದರೆ ಅದು 2,000 ರೂಪಾಯಿ ಕಮ್ಮಿ ಯಾವುದು ಒಂದು ಚೀಲನೂ ಇಲ್ಲ, ಎಲ್ಲ 2,000 ರೂಪಾಯಿ. ಅದೇನು ಸಬ್ಸಿಡಿ ಕೊಡ್ತಾರಂದರೆ ಸಬ್ಸಿಡಿನೂ ಕೊಡೋಲ್ಲ, ಯಾವುದೂ ಇಲ್ಲ. ಸುಮ್ಮನೆ ರೈತನ ಮೇಲೆ ತಂದು ತಲೆ ಮೇಲೆ ಹಾಕ್ತಾವ್ರೆ ಅಷ್ಟೆ. ಸರ್ಕಾರ ಏನು ಹೆಲ್ಪ್ ಮಾಡ್ತೈತೆ? ಏನೂ ಇಲ್ಲ. ಈಗ ಈ ಕಳೆ ನಾಶ ಮಾಡಬೇಕು, ಯಾವ ಥರ ನಾವು ಮಾಡೋದು? ಒಂದು ಲೇಬರ್ನ ಕರ್ಕೊಂಬರೋಣ ಅಂದರೆ ಅವ್ರು ಕಾರ್ ಎತ್ಕೊಂಡೋಗಿ ಅವ್ರ ಮನೆ ಮುಂದೆ ನಿಲ್ಲಿಸಿದ್ರೆ ಮಾತ್ರ ಅವ್ರು ಬರೋದು. 500 ರೂಪಾಯಿ ಒಂದು ಲೇಬರ್. 10 ಜನ ಒಂದು ಫುಲ್ಲು ಕಳೆ ಇದ್ದರೆ 10 ಜನನೂ ಒಂದು ಅರ್ಧ ಎಕರೆ ಕಳೆ ಕೀಳಲ್ಲ ಒಂದು ಟೈಮ್ಗೆ, ಒಂದು ದಿನಕ್ಕೆ. ಆಮೇಲೆ ಅವ್ರು ಊಟ ಕರೆಕ್ಟಾಗಿ 2 ಗಂಟೆಗೆಲ್ಲ ಹೋಗ್ತಾ ಇರ್ತಾರೆ. ಬೆಳಗ್ಗೆ ಬಂದು 500 ರೂಪಾಯಿ ಕಿತ್ಕೊಳ್ತಾರೆ, ಹೋಗ್ತಾರೆ. ಎಲ್ಲಿ ನಾವು ರೈತರು ಉದ್ಧಾರಕ್ಕಾಗೋದು? ರೈತರು ಏನು ಮಾಡೋಕ್ಕಾಗಲ್ಲ. ರೈತರು ಇವಾಗ ಏನು ವ್ಯವಸಾಯನೇ ಬೇಡ ಅನ್ಸ್ಬಿಟ್ಟು ಸುಮ್ಮನೆ ಅವರೇ. ಜಾಸ್ತಿ ಜನ ವ್ಯವಸಾಯಕ್ಕೆ ಹೋಗ್ತಾ ಇಲ್ಲ, ಎಲ್ಲ ಸಿಟಿ ಸೇರ್ತಾವ್ರೆ. ಸಿಟಿನಲ್ಲಿ ಯಾವುದೋ ಕೆಲಸ ಮಾಡಿಕೊಂಡು ಬೇರೆ ಜಮೀನುಗಳೆಲ್ಲ ಬೀಡು. ಇನ್ನೆಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗ್ತವೆ. ಏನು ತಿನ್ನೋ ಪದಾರ್ಥ ರೇಟ್ ಜಾಸ್ತಿ, ರೈತರು ಬೆಳೆಯೋದೆಲ್ಲ ಕಮ್ಮಿ. ಎಲ್ಲಿ ರೈತನ ಉದ್ಧಾರಕ್ಕೆ ಆಗ್ತಾಯಿಲ್ಲ. ಸೀಸನ್ ಅಂದರೆ ಹಬ್ಬ ಇದು ಸೀಸನ್ ಇಲ್ಲ. ಸ್ವಲ್ಪ ಬಿಸಿಲಿದ್ದಾಗ ಕಾಯಿ ಚೆನ್ನಾಗಿ ಎಳೆಯುತ್ತೆ, ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರುತ್ತೆ. ಕೋಲ್ಡು ಜಾಸ್ತಿ ಆತಾ ಕಾಯಿ ರೇಟ್ ಡೌನ್ ಆಗುತ್ತೆ.
ಆಮೇಲೆ ಮಾರ್ಕೆಟ್ಗೆ ರೈತರು ಏನು ಮಾಡ್ತಾರೆ, ರೇಟ್ ಜಾಸ್ತಿ ಆಗ್ಬಿಟ್ಟದಂದರೆ ಏನು ಇರೋ ಆನೆಕಲ್ಲಾಗಿರೋ ಗೊಬ್ಬರದ ಮೂಟೆ ಎಲ್ಲ ತಂದು ತೋಟದಾಗೆ ಸುರಿದು ಬಿಡ್ತಾರೆ. ಆಗ ಫುಲ್ಲು ತೋಟಗಳಾಗೆಲ್ಲ ಕಾಯಿ ಜಾಸ್ತಿ ಆಗ್ಬಿಡುತ್ತೆ. ಅವಾಗೆಲ್ಲ ಲೋಡೆಲ್ಲ ಹೋಗಿ ಏನಾಗುತ್ತೆ, ಮಾರ್ಕೆಟಲ್ಲಿ ಒಂದೇ ಸತಿ ಹಾಕ್ತಾರೆ. ಆಗೇನಾಯಿತು, 10 ಮೂಟೆ ಹೋಗಿತ್ತಾಗೆಲ್ಲ 1000 ಮೂಟೆ ಹೋಯ್ತಲ್ಲಿ. ಏನಪ್ಪ ಕಾಯಿಗಳೆಲ್ಲ ರೇಟ್ ಜಾಸ್ತಿ ಆಯಿತು, ಇದು ಕಾಯೆಲ್ಲ ಜಾಸ್ತಿ ಆಗೈತೆ, ಕೇಳೋನೇ ಇಲ್ಲ, ಬಜಾರ್ ಸ್ವಲ್ಪ ಡೌನ್ ಮಾಡಿರಿ. ಡೌನ್ ಆಯ್ತಲ್ಲಿ. ಮೂಟೆ ಮೇಲೆ 1000 ರೂಪಾಯಿ ಇರೋ ಮೂಟೆ ಬಂದು 500ಕ್ಕೆ ನಿಂತ್ಕೊಂತೈತೆ. ಆಮೇಲೆ ಇನ್ನು ಹಂಗೆ ನೆಕ್ಸ್ಟು ಇನ್ನೊಂದು ತೋಟ, ಹಂಗೆ ಹೊಸ ತೋಟ ಬಂತು. ಬರ್ತಾ 150-200 ರೂಪಾಯಿ ಇಳೀತು ತೋಟ. ಇನ್ನು ರೈತನ ಲಾಸ್ ಆಗೋದು ಯಾವಾಗ? ಆಗಲೇ ಲಾಸ್ ಆಗೋದು. ಆದರೆ ಗೌರ್ಮೆಂಟವರು ಸಬ್ಸಿಡಿನೂ ಇಲ್ಲ, ಏನೂ ಕೊಡಲ್ಲ. ಅವನು ರೈತನ ಏನಾಗಲಿ, ರೈತರ ಕಷ್ಟ ಕೇಳೋನು ಒಬ್ಬನೂ ಇಲ್ಲ. ಸಿದ್ದರಾಮಯ್ಯ ಬಂದ್ಬಿಡ್ತಾನೆ, ಸಿದ್ದರಾಮಯ್ಯ ಬಂದು ದಬ್ಬಾಕ್ಬಿಡ್ತಾನೆ. ಏನು ದಬ್ಬಾಕ್ತರು? ಏನೂ ಮಾಡಿಲ್ಲ. ಫ್ರೀ ಗ್ಯಾರಂಟಿ ಕೊಟ್ಟವ್ರೆ. ಆ ಗ್ಯಾರಂಟಿಗೆ ಯಾವಾಗ ಅವ್ರಿಗೆ ಮನ್ಸು ಬಂದಾಗ, ಏನೋ ನಾಳೆ ಎಲೆಕ್ಷನ್ ಯಾವುದೋ ಇನ್ನು 15 ದಿನದಾಗ ಎಲೆಕ್ಷನ್ ಆಗಿದ್ದಾಗ ಹೆಂಗಸ್ರಿಗೆ 2,000 ಕಳಿಸ್ತಾರೆ. ಅವ್ರನ್ನ ಹಾಳು ಮಾಡ್ತಾರೆ ಅಷ್ಟೇ. ಹಾಳು ಮಾಡಿಬಿಟ್ಟು ಓಟ್ ಹಾಕ್ಸ್ಕೊಂಬಿಟ್ಟು ಅವ್ರ ಪಾಡ್ಗೆ ಅವ್ರ ನೆಮ್ಮದಿಯಾಗಿ ಅವರೇ ಸರ್ಕಾರ ನಡೆಸ್ಕೊಂಡು. ಕಮಿಷನ್ ಇಲ್ದಿದ್ದು ಅವನಿಗೆ ಮಂಡಿ ನಡೆಸ್ಬೇಕಲ್ಲ. ಅವನು ಮಾರ್ಕೆಟ್ಗೆ ಇಲ್ಲಿಂದ ಹೋಗ್ಬೇಕಂದ್ರೆ ಮೂಟೆಗೆ 50 ರೂಪಾಯಿ. ಇಲ್ಲಿಂದ ಹೋಗೋದಕ್ಕೆ 50 ರೂಪಾಯಿ. ಮೂಟೆ ಇಳಿಸೋನ್ಗೆ ಅಲ್ಲಿ 5 ರೂಪಾಯಿ ಒಂದು ಮೂಟೆ, ಒಂದು ಪ್ಯಾಕೆಟ್ಗೆ. ಆಯಿತಾ? ಅಲ್ಲಿ ಹಾಕ್ತಾನೆ. ಎಷ್ಟಾಯಿತು? 5 ರೂಪಾಯಿ, ಒಂದು 55 ಆಯಿತು. ಆಯಿತಾ? ಲೇಬರಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ ಲೇಬರ್ ಇಳಿಸಿ ಮಂಡಿನಲ್ಲಿ ಹಾಕೋದಕ್ಕೆ 55 ರೂಪಾಯಿ ಆಯಿತಾ? ಆಮೇಲೆ ಕುತ್ಕೊಂಡು ಅವನು ಮಂಡಿಯವ್ರು ಮಾರೋದಕ್ಕೆ ಕಮಿಷನ್ 110 ರೂಪಾಯಿ. ಇದೆಲ್ಲ ಹೋಗಿ ಗೊಬ್ಬರಗಳದು ಎಲ್ಲ ಹೋಗಿ ನಮಗೆ ಬಂದಿದ್ದೇ ನಮ್ಮದು ಇದು ಲಾಭ. ಇಲ್ಲ ಅಂದರೆ ಅದು ಇಲ್ಲ. ಅಲ್ಲಿ ಹಾಕಿದ್ದು ಬಂಡವಾಳ ಅಲ್ಲಿಗೆ ಸರೋಗ್ಬಿಡ್ತದೆ. ಲಾಭ ನೋಡೋಕ್ಕೆ ಆಗ್ತಾಯಿಲ್ಲ ಈಗ. ಆವಾಗ ಗೊಬ್ಬರ 600, 700, 800 ಇತ್ತು. ಏನೋ ಸ್ವಲ್ಪ ಹಾಕ್ಕೊಂಡೇನೋ ಬರೋದು. ಈಗ 2,000 ರೂಪಾಯಿ ಇಲ್ದಿದ್ದು ಗೊಬ್ಬರ ಮೂಟೆ ಒಂದು ಬರೋಲ್ಲ. ಅದು ಎಲ್ಲ ಗೊಬ್ಬರನೂ ಡೂಪ್ಲಿಕೇಟೆ. ಅದನ್ನು ಕೇಳೋ ಅಧಿಕಾರಿನೇ ಇಲ್ಲ. ನಾವು ನಮ್ಮ ತಾತನ ಕಾಲದಿಂದನೂ ಬೆಳಿತಾವ್ರೆ. ಈಗ ನಾವು ಅದೇ ಬೆಳೀತಾ ಇದ್ದೀರಿ. ಇದೇ ಬೇರೆ ಅಂದರೆ ಈಗ ಈ ಸೀಸನ್ಗೆ ಇದು ಬರುತ್ತೆ, ಈ ಸೀಸನ್ಗೆ ಇದಕ್ಕೆ ಮುಂಚೆ ಉಳ್ಳಿ ಗಿಡ, ಹೀರೆಕಾಯಿ, ಸೋರೆಕಾಯಿ ಈ ಥರ ಹಾಕ್ಕೊತೀರಿ. ಈ ಸೀಸನ್ಗೆ ಇದು ಹಾಕ್ತೀರಿ. ಸೀಸನ್ ತಕ್ಕದಂಗೆ ಹಾಕ್ತೀರಿ. ಸೀಸನ್ ನೋಡಿಕೊಂಡೆ ತಡಪ್ಪ ಈಗ ರೇಟ್ ಆಗುತ್ತೆ ಅಂದರೆ, ಈ ಸೀಸನ್ಗೆ ಬಂದರೆ ರೇಟ್ ಆಗ್ತೈತೆ ಅಂದರೆ ಸೀಸನ್ನೇ ಇಲ್ಲ. ಈಗ ಹಣೆ ಬರ ಅಷ್ಟೇ. ಆದರೆ ಆಗ್ಬೋದು, ಇಲ್ಲ ಅಂದರೆ ಹೋಗ್ಬೋದು. ಇದು ಬಂದು ಕಾಯಿ, ಇದು ಮೂಟೆ ಲೆಕ್ಕ. ಇದು 1000 ರೂಪಾಯಿ ಒಂದು ಮೂಟೆ. ಒಂದು 60-70 ಕಾಯಿ ಇರ್ತದೆ ಒಂದು ಮೂಟೆಯಲ್ಲಿ. ಏನು ಬಿತ್ತನೆಕಾಯಿ. ಇದು 1000 ರೂಪಾಯಿ ಇರ್ತದೆ. 2,000 ರೂಪಾಯಿ ಕೊಟ್ಟು ತಗೊಂಬರ್ಬೇಕು. ಅದರ ನಿರ್ವಹಣೆ ಮಾಡುವುದು ಹೇಗೆ ಮತ್ತು ರೋಗಗಳ ನಿರ್ವಹಣೆ ಹೇಗೆ ಅನ್ನುವುದನ್ನು ನೋಡಿದ್ದಾಯಿತು.